ದೇವಿ ಸ್ವರೂಪಿ ಆದಂಥ ನನ್ನ ಅಚ್ಚುಮೆಚ್ಚಿನ ಚೆನ್ನಮ್ಮಜ್ಜಿಯವರು ನಮ್ಮನ್ನು ಅಗಲಿ ಹೋಗಿರುವಂಥದ್ದು ನಮ್ಮ ಜೀವನದಲ್ಲಿ ಮೌಲ್ಯಗಳು, ಸಂಸ್ಕಾರ, ಜೀವನದ ಪಾಠವನ್ನು ಪ್ರತಿ ಹೆಜ್ಜೆಯಲ್ಲೂ ಕೂಡ ಚಿಕ್ಕ ವಯಸ್ಸಿನಿಂದನೂ ಕೂಡ ಭಾಳ ಹತ್ತಿರದಿಂದ ನೋಡಿ ಬೆಳೆದಿರ್ತಕ್ಕಂಥವನು. ಅವರಲ್ಲಿ ಯಾವತ್ತೂ ಕೂಡ ಬಡವ ಶ್ರೀಮಂತ ಅಂತಕ್ಕಂಥ ವ್ಯತ್ಯಾಸ ಮಾಡುವಂಥ ಒಂದು ಗುಣಗಳಿರಲಿಲ್ಲ. ಬಹುಶಃ ಅವರು ಅಗಲಿ ಹೋದ ನಂತರ ಕಳೆದ ಒಂದು 2-3 ದಿನಗಳಿಂದ ನಾವೇನು ಚೆನ್ನಮ್ಮಜ್ಜಿಯವರ ಅವರನ್ನು ಪ್ರೀತಿಸ್ತಕ್ಕಂಥ ಒಂದು ದೊಡ್ಡ ವರ್ಗ ಇಡೀ ರಾಜ್ಯದಲ್ಲಿ ಇವತ್ತು ನಾವೇನು ಕಾಣ್ತಾ ಇದ್ದೇವೆ. ಎಂದೂ ಕೂಡ ರಾಜಕಾರಣ ಪ್ರವೇಶ ಮಾಡಿದಂಥವ್ರಲ್ಲ, ಯಾವುದೇ ರಾಜಕೀಯದ ನಿರ್ಧಾರಗಳಲ್ಲಿ ಪಾತ್ರ ವಹಿಸಿದಂಥವ್ರಲ್ಲ, ಅಥವಾ ಯಾವುದೇ ಚುನಾವಣೆ ನಿಂತು ಚುನಾಯಿತಿ ಪ್ರತಿನಿಧಿ ಆದಂಥವರು ಅಲ್ಲ. ಆದರೂ ಕೂಡ ಚೆನ್ನಮ್ಮಜ್ಜಿ ಬಗ್ಗೆ ಇವತ್ತು ಒಂದು ವಿಶೇಷವಾದಂಥ ಪ್ರೀತಿ, ಗೌರವ ಎಲ್ಲವೂ ಕೂಡ ಇವತ್ತು ಜನ ತೋರ್ತಾ ಇದ್ದಾರೆ. ಅಂದರೆ ಬಹುಶಃ ಅದು ಚೆನ್ನಮ್ಮಜ್ಜಿಯವರು 89 ವರ್ಷಗಳ ಕಾಲ ಅವರು ಯಾವ ರೀತಿ ಜನಗಳಿಗೆ ಒಂದು ದಾರಿದೀಪವಾಗಿ, ಯಾರು ಕೂಡ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ನಡ್ಕೊಳ್ತಾ ಇದ್ದಂಥ ಒಂದು ರೀತಿ, ನಿಮಗೆ ಪರಿಚಯ ಇಲ್ಲದೆ ಹೋದರೂ ಕೂಡ ಮನೆಗೆ ಬಂದಂಥವ್ರನ್ನ ಯಾವ ರೀತಿ ನಡೆಸ್ಕೊಳ್ತಾಯಿದ್ರು, ಮಾತಾಡಿಸ್ತಾಯಿದ್ರು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಹೃದಯದಲ್ಲೂ ಒಂದು ಛಾಪನ್ನು ಮೂಡಿಸಿ ಹೋಗಿದ್ದಾರೆ. 72 ವರ್ಷಗಳ ಸುದೀರ್ಘ ಪಯಣ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಚೆನ್ನಮ್ಮಜ್ಜಿಯವರ ಒಂದು ದಾಂಪತ್ಯ ಜೀವನ ಬಹುಶಃ ಮುಂದಿನ ಪೀಳಿಗೆಗೆ ಇದು ಒಂದು ದಾರಿದೀಪವಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಕೇವಲ ಸುಖದಲ್ಲಷ್ಟೇ ಅಲ್ಲ, ಅತ್ಯಂತ ಕಠಿಣವಾದಂಥ ದಿನಗಳಲ್ಲಿ, ಕಷ್ಟಕಾಲದಲ್ಲಿ ದೇವೇಗೌಡರು ಸಾಹೇಬರು ಹೆಚ್ಚು ಅಧಿಕಾರವನ್ನು ಅನುಭವಿಸಿದಂಥವ್ರಲ್ಲ. ಇಷ್ಟು ವರ್ಷಗಳು ರಾಜಕೀಯದಲ್ಲಿ ಜನರ ಸೇವೆಯಲ್ಲಿ ಮುಡಿಪಿಟ್ಟಿರ್ತಕ್ಕಂಥ ದೇವೇಗೌಡರು ಅತ್ಯಂತ ಅಲ್ಪಾವಧಿ ಅಧಿಕಾರವನ್ನು ನೋಡಿದಂಥವ್ರು. ಅವರು ಬೆಳಿಬೇಕಾದಂಥ ದಿನಗಳಲ್ಲಿ ಭಾಳ ಚಿಕ್ಕ ವಯಸ್ಸಲ್ಲಿ ಮದುವೆ ಆದಂಥವ್ರು ಇಬ್ಬರು ಕೂಡ. ಅವರು ಬೆಳೀತಾ ಇದ್ದಂಥ ದಿನಗಳಲ್ಲಿ ದೇವೇಗೌಡರು ಸಾಹೇಬರಿಗೆ ಬಹುಶಃ ಇವತ್ತು ರಾಜಕೀಯದಲ್ಲಿ ಇಷ್ಟು ಎತ್ತರವಾಗಿ ಬೆಳೆದಿರೋವಂಥದ್ದಕ್ಕೆ ಅತ್ಯಂತ ಮುಖ್ಯವಾದಂಥ ಕಾರಣಕರ್ತರು ಮತ್ತು ಪಾತ್ರಧಾರಿಗಳಾಗಿರ್ತಕ್ಕಂಥವ್ರು ಚೆನ್ನಮ್ಮನವರು. ಬಹುಶಃ ಸಾಕಷ್ಟು ಕತೆಗಳು ಅದ್ರ ಬಗ್ಗೆ ಹೇಳ್ತಾ ಹೋದರೆ ಬಹುಶಃ 1 ಗಂಟೆ 2 ಗಂಟೆ ಸುದೀರ್ಘವಾಗಿ ಮಾತನಾಡ್ಬೋದು. ಯಾವ ರೀತಿ ಅವರು ದೊಡ್ಡವರು, ಒಬ್ಬ ಸಣ್ಣ ರೈತ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ಸಾಮಾನ್ಯ ರೈತನ ಮಗ, ಅವ್ರ ಜೊತೆಯಲ್ಲಿ ನಿಂತು ಗಟ್ಟಿಯಾಗಿ ಎಂಥ ಕಷ್ಟ ಕಾಲದಲ್ಲೂ ಕೂಡ ಹೆಣ್ಮಕ್ಳಿಗೆ ಸ್ವಾಭಾವಿಕವಾಗಿ ಚಿನ್ನದ ಮೇಲೆ ಭಾಳ ಆಸೆ ಇರ್ತದೆ. ಆದರೆ ದೇವೇಗೌಡರು ಸಾಹೇಬರ ಒಂದು ಏಳಿಗೆಗೆ ಚಿನ್ನವನ್ನು ಕೊಟ್ಟು ಹಲವಾರು ಸಂದರ್ಭದಲ್ಲಿ ಹಲವಾರು ವಿಚಾರಗಳು ನಾವು ಕೇಳಿದ್ದೇವೆ. ಅವ್ರ ಏಳಿಗೆಗೆ ಅತ್ಯಂತ ಪಾತ್ರಧಾರಿಗಳಾಗಿ ಪಾತ್ರ ವಹಿಸಿದ್ದಾರೆ. ಬಹುಶಃ ಇವತ್ತು ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥದ್ದು ಒಂದೇ, ಅವರ ಹಾಗೂ ತಾತ ಅವರ ಒಂದು ಸಂಬಂಧ ಏನಿದೆ ಅದು ಒಬ್ರಿಗೊಬ್ಬರು ಎಷ್ಟು ನೆಚ್ಕೊಂಡಿದ್ರು ಅನ್ನೋದನ್ನು ಬಹುಶಃ ಇವತ್ತು ಸಮಾಜ ನೋಡ್ತಾ ಇದೆ. ಅದನ್ನು ನಾವೆಲ್ಲ ಕುಟುಂಬಸ್ಥರಾಗಿ ನೋಡ್ಕೊಂಡು ಬಂದಿದ್ದೇವೆ. ಇವತ್ತು ಅವರು ನಮ್ಮನ್ನು ಅಗಲಿ ಹೋಗಿರ್ತಕ್ಕಂಥದ್ದು ಮನೆಯಲ್ಲಷ್ಟೇ ಅಲ್ಲ, ನಮ್ಮ ಮನೆಗಳಲ್ಲಿ ಒಂದು ರೀತಿ ಕತ್ತಲೆಯ ಒಂದು ವಾತಾವರಣ ಮೂಡಿದೆ. ನಾನು ಆ ಹಾಸನಾಂಬೆ ತಾಯಿಯಲ್ಲಿ ಒಂದೇ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ನಮ್ಮ ಅಜ್ಜಿಯವರ ಈ ಒಂದು ಅಗಲಿಕೆಯಿಂದ ದೇವೇಗೌಡರು ಸಾಹೇಬರು ಮಾನಸಿಕವಾಗಿ ನಾವೇನೇ ಹೇಳಿದರೂ ಕೂಡ ಬಹುಶಃ ಅಜ್ಜಿಯ ಸ್ಥಾನವನ್ನು ತಾತನ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದ್ರೆ ಅದನ್ನು ತುಂಬಲಿಕ್ಕಾಗೋದಿಲ್ಲ.
ಆದರೆ ಒಂದೇ ನಾನು ಕೇಳ್ಕೊಳ್ತಕ್ಕಂಥದ್ದು, ಇವತ್ತು ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ ಮತ್ತಷ್ಟು ಅವಶ್ಯಕತೆ ಇದೆ. ಹಾಗಾಗಿ ತಾಯಿ ಹಾಸನಾಂಬೆ ದೇವೇಗೌಡರು ಸಾಹೇಬರಿಗೆ ಈ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತಕ್ಕಂಥದ್ದನ್ನ ನಾನು ಕೇಳೋಕ್ಕಾಗಲ್ಲ. ಬಹುಶಃ ಪದಗಳಲ್ಲಿ ಇದು ಯಾವುದೂ ಕೂಡ ವರ್ಣಿಸ್ಲಿಕ್ಕೂ ಆಗೋದಿಲ್ಲ. ಅವರು ಮಾನಸಿಕವಾಗಿ ಇವತ್ತು ಅನುಭವಿಸ್ತಾ ಇರ್ತಕ್ಕಂಥ ಪ್ರತಿ ಕ್ಷಣದ ನೋವು, ಯಾತನೆ, ಅವರ ಹಳೆ ನೆನಪುಗಳು ಇವೆಲ್ಲವೂ ಕೂಡ ಅವರು ಮೆಲ್ಕಾಗ್ತಾ ನಮ್ಮ ಜೊತೆ ಕೂತಾಗ ಮಾತನಾಡ್ತಾ ಇರ್ತಾರೆ. ಅಜ್ಜಿ ಕಳೆದ 2 ವರ್ಷಕ್ಕೂ ಹೆಚ್ಚು ಕಾಲ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ಹೆಚ್ಚಾಗಿತ್ತು, ಮರುವು ಕೂಡ ಹೆಚ್ಚಾಗಿತ್ತು. ಆ 2 ವರ್ಷಗಳ ಕಾಲದಲ್ಲಿ ಯಾವ ರೀತಿ ದೊಡ್ಡವರು ಅವರ ಧರ್ಮಪತ್ನಿಗಳ ಜೊತೆಯಲ್ಲಿ ಕೂತು ಊಟ ಮಾಡ್ತಕ್ಕಂಥದ್ದು, ಹಣ್ಣು ತಿನ್ನಿಸ್ತಕ್ಕಂಥ ವಿಡಿಯೋನು ಕೂಡ ತಾವು ಬಹುಶಃ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೇವೆ. ಒಂದು ದೇವೇಗೌಡರು ಸಾಹೇಬ್ರಿಗಾಗಲಿ, ಕುಮಾರಣ್ಣನಿಗಾಗಲಿ, ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಇದ್ದಂಥದ್ದು, ತಾವು ಹುಟ್ಟು ಬೆಳೆದಂಥ ಒಂದು ಭೂಮಿಯಲ್ಲಿ, ತಾವು ಜನಿಸಿದಂಥ ಒಂದು ಭೂಮಿಯಲ್ಲಿ ಮಣ್ಣಾಗಬೇಕು ಅಂತಕ್ಕಂಥದ್ದು ಅವರ ತಲೆಯಲ್ಲಿ ಇದ್ದಂಥ ವಿಚಾರ. ಪಡುವಿಲಿಪ್ಪೆಯಲ್ಲಿ ಚೆನ್ನಮ್ಮನವ್ರನ್ನ ಬಹುಶಃ ಅಂತ್ಯಕ್ರಿಯೆ ಮಾಡ್ಬೋದಾಗಿತ್ತು. ಆದರೆ ಮಾವಿನಕೆರೆ ರಂಗನಾಥ ಸ್ವಾಮಿಯ ಈ ಒಂದು ಬೆಟ್ಟದ ಅಡಿಯಲ್ಲಿ ಶಿವನ ಒಂದು ದೇಗುಲದ ಒಂದು ಸನ್ನಿಧಿ ಮತ್ತು ಆಂಜನೇಯನ ಒಂದು ಸನ್ನಿಧಿಯ ಸಮೀಪದಲ್ಲಿ ಇವತ್ತು ಈ ಒಂದು ಭೂಮಿಯನ್ನು ರೈತರ ಜೊತೆ ಕೂತು ಮಾತನಾಡಿ ಖರೀದಿಯನ್ನು ಮಾಡಿ ಇಲ್ಲೇ ಮಾಡಬೇಕು ಅಂತಕ್ಕಂಥದ್ದು, ಇದು ಸನ್ಮಾನ್ಯ ಕುಮಾರಣ್ಣ ಅವರ ಮುಂದೆ ಯಾವತ್ತಾದರೂ ಇಂಥ ಸನ್ನಿವೇಶ ಬಂದಂಥ ಸಂದರ್ಭದಲ್ಲಿ ಇದನ್ನು ಒಂದು ಎಕ್ಸಿಬಿಷನ್ ಆಗಿ ಯಾವ ರೀತಿ ಚೆನ್ನಮ್ಮಜ್ಜಿಯವರು ಜೀವನದಲ್ಲಿ ಸಮಾಜದ ಒಂದು ಏಳಿಗೆಗೋಸ್ಕರ ಆ ತಾಯಿ ಪಟ್ಟಿರ್ತಕ್ಕಂಥ ಒಂದು ಕಷ್ಟ ಜೊತೆಯಲ್ಲಿ ಧಾರ್ಮಿಕವಾಗಿ ಅವ್ರಿಗಿದ್ದಂಥ ನಂಬಿಕೆಗಳು, ಹಲವಾರು ವಿಚಾರಗಳು ಅವ್ರದ್ದು ಒಂದು ಎಕ್ಸಿಬಿಷನ್ ಮಾಡಬೇಕು ಅನ್ನುವಂಥದ್ದು ಸನ್ಮಾನ್ಯ ಕುಮಾರಣ್ಣವರ ಬಯಕೆ ಆಗಿದೆ. ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಪುಣ್ಯ ಸ್ಥಳದಲ್ಲಿ, ಭೂಮಿಯಲ್ಲಿ ಇವತ್ತು ರಂಗನಾಥ ಸ್ವಾಮಿಯ ಸನ್ನಿಧಿ ಬಹುಶಃ ನಮ್ಮ ಕುಟುಂಬದವ್ರಿಗೆ, ವಿಶೇಷವಾಗಿ ದೇವೇಗೌಡರು ಸಾಹೇಬರಿಗೆ ಮೊದಲನೇ ಬಾರಿ ಅವರು ಶಾಸಕ ಸ್ಥಾನದ ಚುನಾವಣೆ ನಿಲ್ತಕ್ಕಂಥದ್ದಕ್ಕೆ ಒಂದು ಪಕ್ಷದಿಂದ ಟಿಕೆಟ್ ಸಿಕ್ಕಬೇಕಾದಂಥ ಹೊತ್ತಿನಲ್ಲಿ ಟಿಕೆಟ್ಗೆ ವಂಚಿತರಾಗಿ ಕೊನೆಗೆ ಸ್ವತಂತ್ರ ಅಭ್ಯರ್ಥಿಗಳಾಗಿ ನಿಲ್ತಕ್ಕಂಥದ್ದಕ್ಕೆ ಪ್ರೇರೇಪಣೆಯನ್ನು ಆದಂಥದ್ದು ರಂಗನಾಥ ಸ್ವಾಮಿಯ ಕನಸಿನಲ್ಲಿ ಬಂದು ಮಲಗಿದ್ದಾಗ ರಾತ್ರಿ ಆಯಿತು ಅನ್ನೋದು ಮಾನ್ಯ ದೇವೇಗೌಡರು ಸಾಹೇಬರು ಹಿಂದಿನಿಂದನೂ ಕೂಡ ನಮ್ಮೆಲ್ರಿಗೂ ತಿಳಿಸಿರುವಂಥ ವಿಚಾರ. ಹಾಗಾಗಿ ಇವತ್ತು ಈ ಒಂದು ವಿಶೇಷವಾದಂಥ ಸ್ಥಳದಲ್ಲೇ ಅವರ ಒಂದು ಅಂತ್ಯಕ್ರಿಯೆ ಮಾಡೋದಕ್ಕೆ ಎಲ್ಲ ಕುಟುಂಬದ ಸದಸ್ಯರುಗಳ ಒಂದು ಒಪ್ಪಿಗೆ ಮೇರೆಗೆ ಇವತ್ತು ಮಾಡಿದ್ದೇವೆ. ಜೊತೆಯಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರಿಗೂ ಕೂಡ ಇವತ್ತು ಚೆನ್ನಮ್ಮಜ್ಜಿಯವ್ರನ್ನ ಅತ್ಯಂತ ಗೌರವದಿಂದ ಕಳಿಸ್ಕೊಡ್ತಕ್ಕಂಥದ್ದಕ್ಕೆ ಗಾರ್ಡ್ ಆಫ್ ಆನರ್ನ ಇವತ್ತು ಏನು ಅರ್ಪಿಸಿದ್ದಾರೆ, ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದಿಂದ ಬಂದಂಥ ಕೇಂದ್ರದ ಸಚಿವರು, ಒಂದು ಕಡೆ ಪ್ರಹ್ಲಾದ್ ಜೋಶಿಯವರು, ಮತ್ತೊಂದು ಕಡೆ ಚೌಹಾಣ್ರವರು, ಶಿವರಾಜ್ ಸಿಂಗ್ ಚೌಹಾಣ್ರವರು ಮತ್ತು ಸೋಮಣ್ಣ ಅವರು, ಹಲವಾರು ಜನ ಮಾಜಿ ಶಾಸಕರು, ಹಾಲಿ ಶಾಸಕರು, ಮಾಜಿ ಮಂತ್ರಿಗಳು, ಇದೆಲ್ಲದಕ್ಕಿಂತ ಮಿಗಿಲಾಗಿ ಚೆನ್ನಮ್ಮನವ್ರನ್ನ ಭಾಳ ಹತ್ತಿರದಿಂದ ನೋಡಿರುವಂಥ ದೇವೇಗೌಡರು ಸಾಹೇಬ್ರನ್ನ ಅತ್ಯಂತ ಪ್ರೀತಿಯ ಮನೋಭಾವದಿಂದ ಕಾಣ್ತಕ್ಕಂಥ ಪ್ರೀತಿಯ ಜನತೆಯೂ ಕೂಡ ಇವತ್ತು ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಬಹುಶಃ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಅವ್ರ ಮೊಮ್ಮಗನಾಗಿ ನಾನು ಭಗವಂತನಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಜೊತೆಯಲ್ಲಿ ನಿನ್ನೆಯಿಂದನೂ ಕೂಡ ಹಳ್ಳಿಗಳಲ್ಲಿ ಬೆಂಗಳೂರಿನಿಂದ ಪದ್ಮನಾಭನಗರದಿಂದ ಹೊರಟಂಥ ಸಂದರ್ಭದಿಂದನೂ ಕೂಡ ಬೆಳಗ್ಗೆ ಸರಿಸುಮಾರು 5:30-6 ಗಂಟೆವರೆಗೂ ಕೂಡ ಹಳ್ಳಿಯ ಜನತೆ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ಕಾಣ್ತಕ್ಕಂಥದ್ದಕ್ಕೆ ಎಷ್ಟೊತ್ತೇ ಆದರೂ ಕೂಡ ಕಾದು ನಿಂತು ಜನಸಾಗರ ಇವತ್ತು ಚೆನ್ನಮ್ಮನವರ ಒಂದು
ಕೊನೆಯ ದರ್ಶನವನ್ನು ಪಡಿತಕ್ಕಂಥದ್ದಕ್ಕೆ ಏನು ಮುಂದಾದರು. ಎಲ್ಲ ಮಹಾಜನತೆಗೆ ಇವತ್ತು ಚೆನ್ನಮ್ಮನವರು ನಮ್ಮ ಅಜ್ಜಿಯವ್ರ ಮೇಲೆ ತೋರಿಸಿರ್ತಕ್ಕಂಥ ಪ್ರೀತಿಗೆ ಒಬ್ಬ ಮೊಮ್ಮಗನಾಗಿ ನಾನು ಸದಾ ಕನ್ನಡ ನಾಡಿನ ಜನತೆಯ ಆಭಾರಿಯಾಗಿರ್ತೀನಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಖಿಲ್ ಮೊಮ್ಮಗನಾಗಿ ನಿಖಿಲ್ ಬಗ್ಗೆ ಯಾವ ರೀತಿ ಅಭಿಪ್ರಾಯ, ಅವ್ರ ಬೆಳವಣಿಗೆ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಅಪೇಕ್ಷೆ ಇಟ್ಕೊಂಡಿದ್ರು ಸರ್? ಅಜ್ಜಿಯವರಲ್ಲಿ ಒಂದು ವಿಶೇಷವಾದಂಥ ಗುಣ ಇತ್ತು. ಈಗ ಮೊಮ್ಮಕ್ಕಳು ಜಾಸ್ತಿ ಆದಾಗ ಸ್ವಾಭಾವಿಕವಾಗೇ ಅಚ್ಚುಮೆಚ್ಚಿನ ಮೊಮ್ಮಕ್ಕಳು ಅಂತ ಒಂದಷ್ಟು ಜನ ಇರ್ತಾರೆ ಯಾವುದೇ ಮನೆಗಳಲ್ಲಿ. ಆದರೆ ಅಜ್ಜಿ ಎಂದೂ ಕೂಡ ಯಾವ ಮೊಮ್ಮಕ್ಕಳಿಗೂ ಕೂಡ ನೀನು ಕಮ್ಮಿ ಜಾಸ್ತಿ ಅಂತಕ್ಕಂಥದ್ದನ್ನ ಆ ಒಂದು ಭಾವನೆನೇ ವ್ಯಕ್ತಪಡಿಸಲಿಲ್ಲ. ಎಲ್ಲರೂ ಸಮಾನ ದೃಷ್ಟಿಯಿಂದ ನೋಡಿದರು, ಸಮಾನತೆಯಿಂದ ಪ್ರೀತಿಯನ್ನು ಹಂಚಿದ್ರು. ಅದೇ ಆ ತಾಯಿಯ ಒಂದು ವಿಶೇಷವಾದಂಥ ಗುಣ. ಒಂದು ಆ ತಾಯಿ ನಮ್ಮೆಲ್ರಿಗೂ ಹೇಳ್ತಾ ಇದ್ದದ್ದು ಒಂದೇ, ನಾನು ಸಿನಿಮಾ ರಂಗದಲ್ಲಿದ್ದೆ. ಪ್ರಾರಂಭದಲ್ಲಿ ನನ್ನ ವೃತ್ತಿ ಬದುಕು ಸಿನಿಮಾ ರಂಗದಿಂದ ಪ್ರಾರಂಭ ಮಾಡಿದೆ. ಆಗಲೂ ಕೂಡ ಅವ್ರಿಗೆ ನೋಡಪ್ಪ, ನೀನು ನಿಮ್ಮ ತಾತನಂತೆ ಆಗಬೇಕು, ನಿಮ್ಮ ತಂದೆಯಂತೆ ಆಗಬೇಕು, ನೀನು ರಾಜಕಾರಣದಲ್ಲಿ ಸುದೀರ್ಘ ಕಾಲ ಇದ್ದು ಜನರ ಪರವಾಗಿ ಧ್ವನಿ ಇಲ್ಲದೆ ಇರತಕ್ಕಂಥ ಜನತೆಯ ಪರವಾಗಿ ನಿಂತು ಹೋರಾಟ ಮಾಡಬೇಕು ಅನ್ನೋದನ್ನು ಯಾವಾಗಲೂ ಕೂಡ ನನಗೆ ಹೇಳ್ತಾ ಬರ್ತಾಯಿದ್ರು. ಅದನ್ನು ಬಿಟ್ಟು ಯಾವತ್ತೂ ಕೂಡ ಅವರು ಮೊಮ್ಮಕ್ಕಳಲ್ಲಾಗಲಿ ಮಕ್ಕಳುಗಳಲ್ಲಾಗಲಿ ತಾರತಮ್ಯ ಮಾಡಲಿಲ್ಲ. ಅದೇ ಒಂದು ವಿಶೇಷತೆ ಚೆನ್ನಮ್ಮನವ್ರದ್ದು. ಇನ್ನೊಂದು ವಿಶೇಷತೆ, ನಿನ್ನೆ ನಮ್ಮ ಮನೆಯವರು ಕೂಡ ನೆನೆಸ್ಕೊತಾ ಇದ್ರು ಒಂದು ವಿಚಾರ. ರೇವತಿ ಅವರ ಈಗ ನನ್ನ ಮದುವೆಯಾಗಿ 6 ವರ್ಷ ಆಯಿತು. ರೇವತಿ ಅವರನ್ನೇ ನಾನು ಮದುವೆ ಆಗಬೇಕು ಅನ್ನೋವಂಥದ್ದು ಇದು ಚೆನ್ನಮ್ಮನವರ ಒಂದು ಒಪಿನಿಯನ್ ಆಗಿತ್ತು. ಅವರಿಂದನೇ ಇದಾದಂಥದ್ದು ನನ್ನ ಮದುವೆ. ಆಗ ನನ್ನ ಹೆಂಡ್ತಿ ನೆನ್ನೆ ನೆನೆಸ್ಕೊಳ್ತಾ ಒಂದು ಮಾತು ಹೇಳಿದ್ಲು. ಭಾಳ ಸಂಪ್ರದಾಯ ಹೆಣ್ಮಗಳು ನನ್ನ ಹೆಂಡತಿ. ಅಲ್ಲಿ ಯಾರೂ ಕೂಡ ಆಕೆಯನ್ನು ಮದುವೆಗೆ ಒಪ್ಪಿಗೆಗೆ ಕೇಳಲಿಲ್ಲ. ಆದರೆ ಅಜ್ಜಿಯವರೊಬ್ಬರು ನಿನಗೆ ಈ ಮದುವೆ ಒಪ್ಪಿಗೆ ಇದೆಯಾ ಅಂತ ಕೇಳಿದರು ಅನ್ನೋದನ್ನು ನನ್ನ ಹೆಂಡತಿ ನೆನೆಸ್ಕೊತಾ ಇದ್ದು ನೆನ್ನೆ. ಬಹುಶಃ ಇವತ್ತು ನನ್ನ ಕೌಟುಂಬಿಕ ಜೀವನ ಇಷ್ಟೊಂದು ನೆಮ್ಮದಿಯಿಂದ ನಾನು ಇಂಥ ಒಂದು ಹೆಂಡ್ತಿ, ಒಬ್ಬ ಮಗನ ಜೊತೆ ಇವತ್ತು ನಾನು ಇದ್ದೀನಿ. ನಮ್ಮ ತಂದೆ ತಾಯಿ ಜೊತೆ ನಾನು ಜೊತೆಗೂಡಿ ಬದುಕ್ತಾ ಇದ್ದೇನೆ. ಅವರ ಕಷ್ಟ ಸುಖದಲ್ಲಿ, ಅವರ ನೋವುಗಳಲ್ಲಿ, ಒಂದು ಯಾವುದೇ ವಿಚಾರಗಳಲ್ಲಿ ಒಂದು ಪಾತ್ರವನ್ನು ವಹಿಸಿ ಅವ್ರ ಜೊತೆಯಲ್ಲಿ ಗಟ್ಟಿ ಧ್ವನಿ ನಿಂತಿದ್ದೀನಿ ಅಂದರೆ ಅದಕ್ಕೆ ಚೆನ್ನಮ್ಮನವರು ತೋರಿಸಿದಂಥ ಆ ಮೌಲ್ಯಗಳು, ಆದರ್ಶಗಳು, ಮಾರ್ಗ ಇವತ್ತು ನಮ್ಮೆಲ್ರಿಗೂ ಕೂಡ ಒಂದು ಮಾರ್ಗದರ್ಶನದ ರೀತಿಯಲ್ಲಿ ನಡೀತಾ ಇದೆ.